ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣಕ್ಕೆ ಹಜರತ್ ಜುನೇದ್ ಬಾಗ್ಬಾದ್ ಶರೀಫ್, ಸೌದಿ ಅರೇಬಿಯಾ ಶರೀಫ್ ಹಾಗೂ ಗುಲ್ಬರ್ಗಾದ ಸಿರಾಜುದ್ದೀನ್ ಶರೀಫ್ ಭೇಟಿ ಕೊಟ್ಟಿದ್ದಾರೆ. ಇವರು ಆಗಮಿಸ್ತಾ ಇದ್ದಂತೆಯೇ ಮುಸ್ಲಿಂ ಬಾಂಧವರು, ಯುವಕರು ಬೈಕ್ ರ್ಯಾಲಿ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡು ಮೊದಲು ನೂತನವಾಗಿ ನಿರ್ಮಿಸಿರುವ ಮಾಸೆಹೇಬಾ ವೃತ್ತದಲ್ಲಿ ಬಾಗ್ದಾನ ಶರೀಫರು ಧ್ವಜಾರೋಹಣ ಮಾಡಿದರು. ನಂತರ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಂಚರಿಸಿ ಸಾಹೇಬಾ ದರ್ಗಾಕ್ಕೆ ತೆರಳಿ ದರ್ಶನ ಪಡೆದು ಜಹೂರಾ ರೋಹಿಲಿ ಅವರ ಮನೆಗೆ ತೆರಳಿ ಭೋಜನ ಸವಿದು ವಿಶ್ರಮಿಸಿದ್ರು. ನಂತರ ಸಂಜೆ 6 ಗಂಟೆಗೆ ಮಾಸೆಹೇಬಾ ದರ್ಗಾದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದರು. ಗುಲ್ಬರ್ಗಾದ ಸಿರಾಜುದ್ದೀನ್ ಶರೀಫ್ ಮಾತನಾಡಿ, ಇವತ್ತು ಕುಡಚಿ ಪಟ್ಟಣಕ್ಕೆ ಆಗಮಿಸಿದ ಜುನೇದಿ ಬಾಗ್ದಾನರ ಸಂತಾನ ಕುಡಚಿಯಲ್ಲಿ ಇದ್ದು ಶೇಖ ಸಿರಾಜುದ್ದೀನರನ್ನ ನಂಬಿದ ಜನತೆಯ ಭೇಟಿಯಾಗಿ ಹಾಗೂ ಅವರಿಗೆ ಜಗತ್ತಿನಾದ್ಯಂತ ಇರುವ ಜುನೇದಿಯ ಒಂದು ಸಂತಾನವನ್ನ ಒಗ್ಗೂಡಿಸುವ ಉದ್ದೇಶದಿಂದ ಮುಂದೆಯೂ ಬೋಗ್ದಾದಿ ಮಿಷನ್ ಕಾರ್ಯವನ್ನ ಮುಂದುವರಿಸುವ ಕೆಲಸದಲ್ಲಿ ನಿರತರಾಗಿರಲಿದ್ದಾರೆ ಎಂದಿದ್ದಾರೆ. और खुसूसन कुर्ची इसलिए बुलाया गया कि यहाँ पर पूरे हज़रत जुनैद बगदादी की औलाद हैं जो हज़रत शेख दक्कन शेख मोहम्मद सिराजुद्दीन जुनैदी रहमतुल्लाह से निस्बत रखते हैं. उन तमाम से मुलाकात के लिए इन हज़रात खुसूसी तौर पर यहाँ पर आए हैं और इनका पैगाम ये है कि तमाम जुनैदी क़बाइल जितने भी दुनिया भर में जुनैदी कबीले हैं उनको जोड़ना इनका मकसद है. तो इसी मकसद के तहत यहाँ पर भी ये हज़रात तशरीफ़ लाए हैं. इंशाअल्लाह आगे भी हज़रत जुनैद बगदादी का जो मिशन है उसको आगे बढ़ाएंगे, उसका काम करेंगे. कबाइल जुनैदिया को तमाम को जोड़कर एक मुत्तहिद करेंगे इंशाअल्लाह. जहाँ इमाम बगदादी शेख अब्दुल कादिर जीलानी अलैहिम रहमा और दीगर मशाइख इज़ाम उलमाए किबार मशाइख तरीका कादरिया कसनज़ानिया के मौजूदा जो सरबराह है, जो अमीर कबीर है, जो बगदाद की सरजमीन पर तशरीफ फरमा है, जो सारे आलम की सरबराही कर रहे हैं, सदारत संभाल रहे हैं, वो बुजुर्ग शख्सियत. ಇನ್ನು ಈ ಸಂದರ್ಭದಲ್ಲಿ ಸರ್ಫರಾಜ್, ಕರೀಂ ಖಾನ್, ಸಾಹೇಬ್ ಬಫೀರ್ ರೆಡ್ಡಿ, ಬಾಬಾಜಾನ್, ಅಜೀಜ್ ಖಾನ್, ಮೌಲಾಲಿ ವಾಟೆ, ಅಮೀನ್ ವಾಟೆ, ಯಾಶೀನ್ ಚಮನ ಶೇಖ್, ಜಹೂರಾ ಸುಂದರವಾಲೆ, ಮೌಲಾನಗಳು, ಸಮಾಜದ ಪ್ರಮುಖರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.